ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎದ್ದಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ಅಂದರೆ ಈಗಲೇ ಎದ್ದಿದ್ದೀರಿ ಅಂದ್ಕೊಳ್ಳೋದಿಲ್ಲ, ಈಗಾಗಲೇ ಎದ್ದಿದ್ದೀರಿ ಅಂತ ಅಂದುಕೊಳ್ತೇನೆ. ಯಾವುದೇನೇ ಆಗಿರಲಿ ಎಲ್ಲರಿಗೂ ಅನುಕೂಲವಾಗಿರುವಂತೆ 7 ಗಂಟೆಗೆ ಅನುದಿನದ ಧ್ಯಾನ ಪ್ರತಿದಿನ ನಿಮಗಾಗಿ ಪ್ರಸಾರ ಮಾಡ್ತಿದ್ದೇವೆ. ಬನ್ನಿ ಪ್ರಾರ್ಥನೆಯಿಂದ ಈ ದಿನ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತು ಯಾವುದೇ ಕಾಲದಲ್ಲಿ ನಮಗೆ ದಯಪಾಲಿಸಿರಿ. ಈ ಲೋಕದಲ್ಲಿ ಗೊಂದಲವನ್ನು ನಾವು ನೋಡ್ತಿರುವಾಗ, ಎಷ್ಟೋ ಹೋರಾಟಗಳೊಂದಿಗೆ ಈ ಲೋಕ ಸಾಗುತ್ತಿರುವಾಗ ಪ್ರಶಾಂತವಾಗಿ ಹೇಗೆ ಜೀವಿಸಬೇಕೆಂದು, ಹೇಗೆ ನಿಮಗೋಸ್ಕರ ನಾವು ಬದುಕಬೇಕು ಎಂದು ಅರಿತುಕೊಳ್ಳುವ ಹಾಗೆ ನಿಮ್ಮ ಆತ್ಮನಿಂದ ನಾವು ಒಪ್ಪಿಕೊಳ್ಳುವಂತೆ ಮಾಡಿ ನಮ್ಮ ಜೀವಿತಗಳನ್ನು ತಿದ್ದು ಸರಿಪಡಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಾವು ಚಿಕ್ಕ ಮಕ್ಕಳಿಗೆ ಬೇಡಿಕೊಳ್ತಾ ಇರ್ತೇವಲ್ಲವೇ, ಹಾಗೆಯೇ ದೇವರು ನಮ್ಮೆಲ್ಲರಿಗೂ ಬೇಡಿಕೊಳ್ತಿದ್ದಾರೆ. ಆತನ ಪ್ರೀತಿ ಎಷ್ಟೋ ದೊಡ್ಡದಾಗಿದೆ. ಆತನು ಯಾವಾಗಲೂ ನಮ್ಮನ್ನು ಪ್ರೀತಿಸುತ್ತಾನೆ. ವಿಧೇಯರಾಗದೇ ಇರುವವರ ಕಡೆಗೆ ಆತನು ದಿನವೆಲ್ಲ ತನ್ನ ಕೈಗಳನ್ನು ಚಾಚಿಕೊಂಡಿದ್ದಾನೆಂದು ವಾಕ್ಯ ಹೇಳುತ್ತೆ. ಅವಿಧೇಯರಾಗಿ ಎದುರು ಬೀಳುವ ಪ್ರಜೆಗಳನ್ನು ಆತನು ತಿರಸ್ಕರಿಸುವುದಿಲ್ಲ, ಆದರೆ ಸೇರಿಸಿಕೊಳ್ಳುವುದಕ್ಕಾಗಿ ತನ್ನ ಕೈಗಳನ್ನು ಚಾಚಿ ಆಹ್ವಾನಿಸುತ್ತಾರೆ. ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಈ ಲೋಕದಲ್ಲಿ ಎಷ್ಟೋ ಜನ ದೇವರ ನಿಕಟತೆಗೆ ಬರುವುದರ ಬದಲಿಗೆ ದೇವರಿಂದ ದೂರವಾಗ್ತಿದ್ದಾರೆ. ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ ಎನ್ನುವಂಥವರು ಕೂಡ ತಾವು ಎಲ್ಲಿದ್ದಾರೋ, ಯಾವ ಸ್ಥಿತಿಯಲ್ಲಿದ್ದಾರೋ ಅಲ್ಲೇ ಇದ್ದು ದೇವರೊಂದಿಗಿರುವಂತಹ ಸಂಬಂಧ ಕಳ್ಕೊಳ್ತಿದ್ದಾರೆ. ಇಂತಹ ದಿನಮಾನಗಳಲ್ಲಿ ನಾವು ಬಹು ಜಾಗರೂಕರಾಗಿರಬೇಕು. ಒಂದು ಕಾಲದಲ್ಲಿ ಇಷ್ಟೊಂದು ಸಮಾಚಾರ ನಮಗೆ ಗೊತ್ತಾಗ್ತಿರಲಿಲ್ಲ. ಯಾಕೆಂದರೆ ನಮ್ಮ ಜೀವಿತದಲ್ಲಿ ಎಲ್ಲೋ ಒಂದು ಕಡೆ ಹೀಗೆ ಓದಿದೆ, 1951ನೇ ವರ್ಷದಿಂದ 89 ವರ್ಷದ ಒಳಗಡೆ ಹುಟ್ಟಿದವರೆಲ್ಲರೂ ಬಹಳ ಧನ್ಯರೆಂದು. ಆ ಧನ್ಯರಲ್ಲಿ ನಾನೂ ಒಬ್ಬನಾಗಿದ್ದೇನೆಂದು ತಿಳಿದು ಸಂತೋಷಿಸುತ್ತೇನೆ. ಏನೆಂದು ಆಲೋಚಿಸಿದರೆ, ಆ ಕಾಲದಲ್ಲಿ ಹುಟ್ಟಿರುವಂತಹ ಚಿಕ್ಕ ಮಕ್ಕಳು 6, 7, 8, 9, 10 ವರ್ಷದ ವಯಸ್ಸಿನ ಮಕ್ಕಳು, ಅವರಿಗೆ ಈ ದಿನಗಳಲ್ಲಿದ್ದ ವಿಡಿಯೋ ಗೇಮ್ಸ್ ಇರಲಿಲ್ಲ. ಹೊರಗಡೆ ಹೋಗಿ ಆಟ ಆಡ್ತಾ ಇದ್ರು ಆಗಿನ ಮಕ್ಕಳು. ಈ ದಿನಗಳಲ್ಲಿರುವಂತಹ ಕ್ಯಾಡ್ಬೆರೀಸ್, ಚಾಕ್ಲೇಟ್ಸ್ ಅಂತ, ಬಿಸ್ಕೆಟ್ಸ್ ಅಂತ, ಅಷ್ಟೇ ಅಲ್ಲ, ಈಗಿನ ಕಾಲದಲ್ಲಿ ಬಂದಿರುವ ಟಿಂಡ್ ಫುಡ್ ಏನು ಇರ್ತಾ ಇರಲಿಲ್ಲ. ಚೆನ್ನಾಗಿ ಅಮ್ಮ ಮಾಡಿ ಬಡಿಸಿರುವ ಆಹಾರವನ್ನೇ ತಿನ್ನುತ್ತಾ ಇದ್ದೆವು. ಈ ಕಲರ್ ಟಿವಿಗಳಾಗಲಿ ಹಾಗೂ ಈ ಮೊಬೈಲ್ಸ್ ಆಗಲಿ, ಈ ಮೀಡಿಯಾವಾಗಲಿ ಇಲ್ಲದೇ ಇರುವುದರಿಂದ ಬಹಳಷ್ಟು ಸಮಯ ಇರ್ತಿತ್ತು. ಆಮೇಲೆ ಒಂದು ಸ್ವಲ್ಪ ಮಟ್ಟಿಗೆ 1-2 ಚಾನಲ್ 70ನೇ ಇಸ್ವಿಯ ನಂತರ ದೂರದರ್ಶನ್ ಬಂದಿತ್ತು. ಆದರೆ ಅದರಲ್ಲಿ ಕೆಲವೊಂದು ಪ್ರೋಗ್ರಾಮ್ಗಳು ಮಾತ್ರ, ಕೆಲವೊಂದು ವಾರ್ತೆಗಳು ಮಾತ್ರ ಕೇಳಿಸ್ತಾ ಇದ್ವು. ಹಾಗಾಗಿ ಪ್ರಶಾಂತವಾಗಿರ್ತಾ ಇದ್ದೆವು. ಈಗ 24/7 ಒಂದು ಚಾನಲ್ ಹೆಸರೇ 24/7 ಇದೆಯಲ್ಲವೇ. ಯಾವಾಗ ನೋಡಿದ್ರೂ ಕೂಡ ಆ ಸಮಾಚಾರ, ಪ್ರಪಂಚದಲ್ಲಿ ನಡೆಯುವ ಎಲ್ಲ ಸಮಾಚಾರ, ಫ್ಯಾಷನ್ ಶೋಸು, ಲೇಟೆಸ್ಟ್ ನ್ಯೂಸು, ಎಲ್ಲ ವಿಧವಾದ ಗೊಂದಲಗಳು, ಅಡ್ವರ್ಟೈಸ್ಮೆಂಟ್ಸ್ಗಳು, ಇವೆಲ್ಲವುಗಳಿಂದ ನಮ್ಮ ಮನಸ್ಸು ಹಾಳಾಗ್ತಿದೆ. ನಮ್ಮ ಸಮಯ ಗತಿಸಿ ಹೋಗ್ತಿದೆ. ನಮ್ಮ ಆರೋಗ್ಯ ಹಾಳಾಗಿ ಹೋಗ್ತಿದೆ. ಇವುಗಳ ಚಟಕ್ಕೆ ಒಳಗಾಗಿ ಸೃಷ್ಟಿಕರ್ತನನ್ನು, ಅಂದರೆ ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನನ್ನೇ ಮರೆಯುತ್ತಿದ್ದೇವೆ. ಪ್ರಾಣ ಕೊಟ್ಟಂತಹ ದೇವರನ್ನು ಕೂಡ ನಂಬುವುದಕ್ಕಾಗಲಿ, ವಿಶ್ವಾಸ ಇಡುವುದಕ್ಕಾಗಲಿ, ಪ್ರಾರ್ಥಿಸುವುದಕ್ಕಾಗಲಿ ಅವಕಾಶವಿಲ್ಲದ ಪರಿಸ್ಥಿತಿಗೆ ಸೇರುತ್ತಾ ಇದ್ದೇವೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಟಿವಿ ಚಾನಲ್ ಸೌಂಡೇ ಕೇಳ್ತಾ ಇರ್ತೇವೆ. ಯಾವಾಗಲೂ ಕೈಯಲ್ಲಿರುವ ಸೆಲ್ಫೋನ್ ಯಾವಾಗ ಯಾವುದು ಬೇಕಾಗಿದೆಯೋ 24 ಅವರ್ಸ್ ಅದರೊಳಗಡೆಯಿಂದ ಕೇಳುತ್ತಲೇ ಇದ್ದೇವೆ, ನೋಡುತ್ತಲೇ ಇದ್ದೇವೆ. ನೋಡಿ ಪ್ರಿಯರೇ, ಯೇಸು ಒಂದು ಮಾತನ್ನು ಹೇಳ್ತಾರೆ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನದಲ್ಲಿ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು. ಏನಂತೆ? ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು. ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ಕೇಳ್ತಿದ್ದೇವೆ, ಏನನ್ನು ಕೇಳ್ತಿದ್ದೇವೆ ಎನ್ನುವ ವಿಷಯದಲ್ಲಿ ಜಾಗರೂಕರಾಗಿರಬೇಕು.
ಯಾರೋ ಹೇಳಿದ್ದಾರೆ, ನಮ್ಮ ಕಿವಿ ಗರ್ಭದಂತಿದೆಯಂತೆ. ಗರ್ಭದೊಳಗೆ ಯಾವ ರೀತಿ ಒಂದು ಮಗು ರೂಪಿಸಲ್ಪಡುತ್ತದೋ, ನಾವು ಕೇಳುವ ವಿಷಯಗಳೆಲ್ಲವೂ ಕೂಡ ನಮ್ಮ ಹೃದಯದೊಳಗೆ ಸೇರಿಕೊಂಡು ಅವು ಹೆಚ್ಚಾಗ್ತವೆ, ಅವು ರೂಪಿಸಲ್ಪಡ್ತವೆ, ಅವು ಕ್ರಿಯೆಗಳಾಗಿ ಮಾರ್ಪಡ್ತವೆ, ಆಲೋಚನೆಗಳಾಗಿ ಮಾರ್ಪಡ್ತವೆ, ಸ್ವಭಾವವಾಗಿ ಮಾರ್ಪಡ್ತವೆ. ನೀವು ಕೇಳುವ ವಿಷಯಗಳೆಲ್ಲವೂ ಕೂಡ ಹೆಚ್ಚಾಗುತ್ತಾ ಇರುವಾಗ, ನೀವು ಆಲೋಚಿಸುತ್ತಾ ಕೂತ್ಕೊಳ್ಳುವಾಗ ಅವು ವಿಸ್ತರಿಸುತ್ತಾ ಇರ್ತವೆ. ಹಾಗಾಗಿ ಬಹಳ ಜಾಗ್ರತೆಯಿಂದಿರಬೇಕು. ಏನ್ ಕೇಳ್ತಾ ಇದ್ದೀರಿ ಹೇಳ್ರಿ? ಯೇಸುವಿನ ಮಾತುಗಳು ಜೀವದ ಬುಗ್ಗೆಯಾಗಿವೆ. ಆತನ ಮಾತುಗಳು ನಮಗೆ ನಂಬಿಕೆಯನ್ನುಂಟು ಮಾಡುತ್ತವೆ. ಕೇಳುವುದರಿಂದ ನಂಬಿಕೆ ಉಂಟಾಗುವುದು, ಆ ಕೇಳುವುದು ಕ್ರಿಸ್ತ ಯೇಸುವಿನ ಮಾತುಗಳಿಂದಲೇ ಉಂಟಾಗುವುದೆಂದು ವಾಕ್ಯ ಹೇಳುತ್ತದೆ. ಕೇಳುವುದರಿಂದ ನಂಬಿಕೆ ಉಂಟಾಗ್ತದೆ, ಆದರೆ ಕ್ರಿಸ್ತನ ಕುರಿತಾದ ಮಾತಿನಿಂದಲೇ. ಆದರೆ ಯಾವ ಮಾತು ಕೇಳ್ತಿದ್ದೇವೆ ನಾವು? ಮನುಷ್ಯರ ಮಾತುಗಳು, ಲೋಕದ ಮಾತುಗಳು, ಶರೀರದಾಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಉತ್ಪತ್ತಿಸುವಂತಹ ವ್ಯಾಪಾರ ವಿಷಯಗಳನ್ನು, ಅಂದವನ್ನು ಹೇಗೆ ಮೇಂಟೈನ್ ಮಾಡಬೇಕು, ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೇಕು, ಯಾವ ಯಾವ ಕ್ರೀಮ್ ಬಳಸಬೇಕು, ಯಾವ ಯಾವ ಜಿಮ್ಮಿಗೆ ಹೋಗಬೇಕು, ಯಾವ ಯಾವ ಫ್ಯಾಷನ್ ಫಾಲೋ ಮಾಡಬೇಕು, ಯಾವ ಯಾವ ಡ್ರೆಸ್ ಹಾಕಿಕೊಳ್ಬೇಕು, ಯಾವ ಯಾವ ಆಹಾರವನ್ನು ಅಡಿಗೆ ಮಾಡಿಕೊಳ್ಬೇಕು, ಯಾವುದನ್ನು ತಿನ್ನಬೇಕು ಎನ್ನುವ ವಿಷಯಗಳನ್ನೇ ಎಲ್ಲಿ ಸೆನ್ಸಸ್ನಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಲಾಭ ಎಲ್ಲಿ ನಷ್ಟ ಉಂಟಾಗ್ತದೆ, ಇವುಗಳ ಕುರಿತಾಗಿಯೇ ಧ್ಯಾಸ, ಇವುಗಳ ಕುರಿತಾಗಿಯೇ ನಿದ್ರೆ ಮಾಡಿದ್ರೂ ಕೂಡ ಅವುಗಳ ಬಗ್ಗೆಯೇ ಆಲೋಚನೆ ಬರ್ತಾ ಇರ್ತವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 14ನೇ ವಚನದಲ್ಲಿ, ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟವನಾಗಿ ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಅಂದರೆ ತನ್ನ ಸ್ವಂತ ದುರಾಸೆಗಳಿಂದ ಎಳೆಯಲ್ಪಟ್ಟವನಾಗಿ, ಮರಳುಗೊಂಡವನಾಗಿ, ಆಶಾಪಾಶವುಳ್ಳವನಾಗಿ ಏನಂತೆ ಅವನು ಶೋಧಿಸಲ್ಪಡ್ತಾನೆ. ಒಂದು ವಸ್ತು ನೋಡುವಾಗ ಅದನ್ನು ಕೊಂಡ್ಕೊಳ್ಬೇಕು. ಹೌದಲ್ಲವೇ? ಒಂದು ಅಡ್ವರ್ಟೈಸ್ಮೆಂಟ್ ನೋಡುವಾಗ ಅದನ್ನು ಅನುಸರಿಸಬೇಕು, ಅದನ್ನು ಸಂಪಾದಿಸಬೇಕು, ಅದನ್ನು ಅನುಭವಿಸಬೇಕು, ಅದರ ರುಚಿ ನೋಡಬೇಕು ಎಂಬ ಅದೇ ಆಲೋಚನೆಯಲ್ಲಿ ಬಿದ್ದು ಅನೇಕರು ಈ ದಿನ ಸಾಲ ಮಾಡಿ ಇಲ್ಲವೇ ಹತ್ಯೆ ಮಾಡ್ತಾರೆ. ಕೆಲವೊಂದು ದೇಶದಲ್ಲಿ ಡ್ರಗ್ಸ್ಗಾಗಿ, ದುಡ್ಡಿಗಾಗಿ ಇತರರನ್ನೇ ಸಾಯಿಸೇ ಬಿಡ್ತಾರಂತೆ. ಅಂದರೆ ಒಬ್ಬ ಮನುಷ್ಯನು ತನ್ನ ಹೃದಯದಲ್ಲಿರುವ ಆ ದುರಾಸೆಯನ್ನು ಕ್ರಿಯೆಯಲ್ಲಿಡ್ತಾನಂತೆ, ಅವನ ಮನಸ್ಸಿನೊಳಗೆ ಗೂಡು ಕಟ್ಕೊಳ್ತದಂತೆ. ನೋಡಿ ಪ್ರಿಯರೇ, ಬೆಳಗ್ಗೆ ಎದ್ದಂದಿನಿಂದ ನೀವು ಏನು ಕೇಳ್ತಾ ಇದ್ದೀರಿ? ಈ ದಿನಗಳಲ್ಲಿ ಒಳ್ಳೆಯದನ್ನು ಕೇಳಲು ಯಾರಿಗೂ ಇಷ್ಟ ಇಲ್ಲ. ನೋಡಿರಿ, ನಮ್ಮ ಸಂಗತಿ ನಮಗೆ ಕೇಳುವುದು ಅಗತ್ಯವಿಲ್ಲ, ಬೇರೆಯವರೆಲ್ಲರ ಸಂಗತಿ ನಮಗೆ ಬೇಕು. ಯಾಕೆ ಬೇಕು ಹೇಳ್ರಿ? ಇನ್ನೊಂದು ವಿಷಯ, ಇತರರಲ್ಲಿರುವಂತಹ ತಪ್ಪುಗಳನ್ನು, ಅವರ ರಹಸ್ಯಗಳನ್ನು ಬಯಲ್ಪಡಿಸುವುದರಲ್ಲಿಯೇ ಏನೋ ದೊಡ್ಡ ಸಾಧನೆ ಮಾಡಿದ್ದಾನೆ ಅಂದ್ಕೊಳ್ತಾನೆ ಮನುಷ್ಯನು. ಅಬ್ಬಬ್ಬಬ್ಬಬ್ಬ, ತಪ್ಪುಗಳನ್ನು ಕಂಡುಹಿಡಿಯುವವರು ಕೊನೆಗೆ ತಮ್ಮ ತಪ್ಪುಗಳನ್ನೇ ಕಂಡುಕೊಳ್ಳುವುದಿಲ್ಲ ಎಂಬ ಒಂದು ಗಾದೆ ಇದೆಯಲ್ಲವೇ ನಮ್ಮ ದೇಶದಲ್ಲಿ? ಹೌದಲ್ಲವೇ? ಬೇರೆ ಎಲ್ಲರ ತಪ್ಪುಗಳನ್ನು ಎಲ್ಲರೂ ಕಂಡುಹಿಡಿಯುತ್ತಾರೆ, ಆದರೆ ತಮ್ಮ ತಪ್ಪು ತಿಳಿದುಕೊಳ್ತಾ ಇಲ್ವಲ್ಲವೇ? ಇನ್ನಿತರರ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಾ, ಆ ಕೆಟ್ಟದನ್ನೇ ಧ್ಯಾನಿಸುತ್ತಾ, ಆ ಕೆಟ್ಟತನವನ್ನು ವಿಸ್ತರಿಸುತ್ತಾ ಇರುವಾಗ ಆ ವ್ಯತಿರೇಕತೆ ನಮ್ಮೊಳಗಡೆಯೂ ಬರುತ್ತೆ. ನಮ್ಮ ಜೀವಿತವೂ ಕೂಡ ಕಹಿಯಾಗುತ್ತೆ. ಕಹಿ ಮಾತು ಕೇಳುವವನ ಹೃದಯ ಕಹಿಯಾಗುವುದಿಲ್ಲವೋ? ಮೋಸದ ಮಾತಾಡುವವನ ಹೃದಯ ಮೋಸ ಹೋಗುವುದಿಲ್ಲವೋ? ಸುಳ್ಳಾಡುವವನ ಹೃದಯವು ಸುಳ್ಳಿನಿಂದ ತುಂಬಿಕೊಳ್ಳುವುದಿಲ್ಲವೋ? ಸಾಮಾನ್ಯವಾಗಿ ಈ ದಿನ ನಮಗೆ ಅವಶ್ಯಕವಿಲ್ಲದಂತಹ ವಿಷಯಗಳನ್ನು ಯಾಕೆ ಕೇಳಬೇಕು ಹೇಳಿ? ಯಾಕೆ ನಾವು ನಮ್ಮ ಸಮಯ ಹಾಳು ಮಾಡಬೇಕು? ಈ ದಿನ ಎಲ್ಲಿ ನೋಡಿದ್ರೂ ವ್ಯತಿರೇಕತೆ ನೋಡ್ತಾ ಇದ್ದೇವೆ. ಕ್ರಿಟಿಸಿಸಮ್, ವಿಮರ್ಶೆಗಳನ್ನುವಾಗ, ವಾದಗಳು ಅನ್ನುವಾಗ ಎಷ್ಟೋ ಆಸಕ್ತಿಯಿಂದ ಕೇಳ್ತಾರೆ ಮನುಷ್ಯರು. ದೇವರು ನನ್ನ ಜೀವಿತದ ಮೇಲೆ ಹಾಕಿರುವ ಪ್ರಣಾಳಿಕೆಯನ್ನು ತಿಳಿದುಕೊಳ್ಳಲು ಬಯಸ್ತೇನೆ ಆತನ ಸನ್ನಿಧಿಲಿ ಎಂಬುದಾಗಿ ನಿನ್ನ ದಾಸನು ಕೇಳುತ್ತಿದ್ದೇನೆ, ಮಾತಾಡು ದೇವರೇ ಎಂದು ಹೇಳುವವರು ಎಷ್ಟು ಜನ ಇದ್ದಾರೆ ಹೇಳಿ? ಅದಕ್ಕೆ ಟೈಮ್ ಇಲ್ಲ ಅನ್ನುತ್ತಾರೆ. ಪರಿಶುದ್ಧ ಸತ್ಯವೇದ ದೇವರು ನಮಗೆ ಬರೆದಿರುವಂತಹ ಪ್ರೇಮಲೇಖವಾಗಿದೆ. ಮೊಳಕಾಲೂರಿ ಓದಿರಿ, ದೇವರು ನಿಮ್ಮ ಸಂಗಡ ಮಾತಾಡ್ತಾರೆ ಎಂದು ಹೇಳಿದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನುತ್ತಾರೆ. ಎಲ್ಲೋ ಏನೋ ನಡೆದಿರುವುದಕ್ಕಾಗಿ, ಯಾರೋ ಏನೋ ಮಾಡಿದಕ್ಕಾಗಿ, ಏನನ್ನೋ ನಡೆದಿದೆ ಎಂಬ ಲೋಕ ವಾರ್ತೆಯ ಕುರಿತು ಕೇಳುವುದಕ್ಕಾಗಿ, ಇತರರ ತಪ್ಪುಗಳ ವಿಷಯದಲ್ಲಿ ನಾವು ಆನಂದಿಸಲು ಪ್ರಯತ್ನಿಸ್ತೇವೆ. ಅದು ಬಹಳ ಭಯಂಕರವಾಗಿದೆ. ಅದಕ್ಕಾಗಿಯೇ ಆ ಆಸೆಗಳು, ದುರಾಸೆಗಳು
ಅಸೂಯೆ, ದ್ವೇಷ, ಕಕ್ಷ ಮನುಷ್ಯರೊಳಗೆ ತೂರಿಕೊಂಡು ಹೋಗಿ ಅವರ ಜೀವಿತವನ್ನೇ ಹಾಳು ಮಾಡ್ತಿವೆ. ಆಸೆ ಬಸುರಾಗಿ ಪಾಪವನ್ನು ಹೇರುತ್ತದೆ. ದುರಾಸೆಗಳೆಲ್ಲ ಗರ್ಭ ಧರಿಸಿ ಏನಾಯ್ತಂತೆ? ಪಾಪ ಹೇರಿತಂತೆ. ಆ ಪಾಪ ಪರಿಪಕ್ವಗೊಂಡು ಮರಣ ಉಂಟಾಗ್ತದಂತೆ. ಅಷ್ಟೇ ಆಗುವುದಲ್ಲವೋ ಕೊನೆಗೆ? ನಮಗಾಗಿ ನಾವೇ ಪಾಪ ಸಮಕೂಡಿಸಿಕೊಳ್ತಿದ್ದೇವೆ, ಒಟ್ಟುಗೂಡಿಸಿಕೊಳ್ತಿದ್ದೇವೆ. ನೆರೆಯವನ ಪಾಪದಲ್ಲಿ, ಅವನು ಮಾಡುವ ಪಾಪದಲ್ಲಿ ಪಾಲುಗಾರರಾಗಬಾರದು. ಇತರರ ಪಾಪದ ಕುರಿತು ನಮಗೆ ಗೊತ್ತಿಲ್ಲದಿರುವವರೆಗೂ, ಅದರ ಕುರಿತು ನಾವು ಅನ್ವೇಷ ಮಾಡದೇ ಇರುವವರೆಗೂ ನಮಗೆ ಸಂಬಂಧ ಇರೋದಿಲ್ಲ, ನಮಗೆ ಯಾವ ದೋಷ ಇರೋದಿಲ್ಲ. ಇನ್ನೊಬ್ಬರ ತಪ್ಪಿನ ವಿಷಯದಲ್ಲಿ ಪಾಲುಗಾರರಾಗುವಾಗ, ಅವರ ತಪ್ಪಿನ ವಿಷಯದಲ್ಲಿ ನಾವು ವಿಮರ್ಶಿಸುತ್ತಿರುವಾಗ, ಆ ತಪ್ಪುಗಳನ್ನು ಆನಂದಿಸುತ್ತಿರುವಾಗ, ಆ ತಪ್ಪುಗಳು ನಾವೇ ಎಷ್ಟೋ ಒಳ್ಳೆಯವರೆಂದು ಗರ್ವಪಡುತ್ತಿರುವಾಗ ನಾವು ನಾಶವಾಗಿ ಹೋಗ್ತೇವೆ, ನಷ್ಟವಾಗಿ ಹೋಗ್ತೇವೆ. ಏನ್ ಕೇಳ್ತಾ ಇದ್ದೀರಿ ಬೆಳಗ್ಗೆ ಎದ್ದ ಕೂಡಲೇ? ಡಿಬೇಟ್ಸ್ ಕೇಳ್ತಾ ಇದ್ದೀರಾ? ಡಿಸ್ಕಷನ್ಸ್ ಕೇಳ್ತಾ ಇದ್ದೀರಾ? ಲೋಕ ವಾರ್ತೆ ಕೇಳ್ತಾ ಇದ್ದೀರಾ? ಈ ದಿನ ಅನೇಕ ವಾರ್ತೆಗಳು ವೈರಲ್ ಆಗ್ತಿವೆ ಅಲ್ಲವೇ ಮೀಡಿಯಾದಲ್ಲಿ? ಯೇಸು ಕ್ರಿಸ್ತನ ಸುವಾರ್ತೆಯೂ ಕೂಡ ಸಾರಲಾಗ್ತಾ ಇದೆ ಮೀಡಿಯಾದಲ್ಲಿ. ಆದರೆ ಅದು ವೈರಲ್ ಆಗೋದಿಲ್ವಲ್ಲ? ಇಫ್ ಎಟ್ ಆಲ್ ಅದು ವೈರಲ್ ಏನಾದರೂ ಆಗುವುದಾದರೆ ಅದು ಬೇರೆ ಪಾಸ್ಟರ್ ಅವರ ಕುರಿತು ಕೆಟ್ಟ ವಿಷಯವಾಗಿರುತ್ತೆ, ಒಂದು ವಿಮರ್ಶೆ ಆಗಿರುತ್ತೆ. ಒಬ್ಬ ಪ್ರಬಲವಾದ ವ್ಯಕ್ತಿಯ ಕುರಿತು ಕೆಟ್ಟದಾದ ಹುಚ್ಚುಚ್ಚಾದ ಹೆಡ್ಲೈನ್ಸ್ಗಳನ್ನಿಡ್ತಾರೆ. ಒಳ್ಳೆ ಹೆಡ್ಲೈನ್ಸ್ ಇಟ್ಟರೆ ಯಾರೂ ನೋಡಲ್ಲ, ನಿಜವಲ್ಲವೋ? ಅದು ಇತರರಿಗೆ ಎರಡು ಅರ್ಥ ಕೊಡುವ ಹಾಗೆ ಇಡೋದಾದ್ರೆ ಅದರೊಳಗಡೆ ಏನಿದೆ ಅಂತ ಹೋಗಿ ನೋಡಿ ಮನಸ್ಸೆಲ್ಲ ಹಾಳು ಮಾಡಿಕೊಳ್ತಾರೆ. ಏನ್ ಕೇಳ್ತಿದ್ದೇವೆ? ಏನು? ಅದಕ್ಕೆ ನಮಗೆ ಯಾರೋ ಒಬ್ಬ ಪಾಸ್ಟರ್ ತಪ್ಪು ಮಾಡಿದ್ದಕ್ಕೆ ಅವರ ಕುರಿತು ಯೂಟ್ಯೂಬ್ನಲ್ಲಿ ನೀವು ಕೇಳ್ತೀರಿ. ಹಾಗೆಂದ ಮಾತ್ರಕ್ಕೆ ಎಲ್ಲಾ ಪಾಸ್ಟರ್ ತಪ್ಪು ಮಾಡಿದ್ದಾರೆ ಎಂದ ಅರ್ಥವೋ? ಒಬ್ಬ ಕ್ರೈಸ್ತನೆನಿಸಿಕೊಳ್ಳುವವನು ಏನೋ ತಪ್ಪು ಮಾಡಿದ್ದಾನೆ, ಹಾಗೆಂದ ಮಾತ್ರಕ್ಕೆ ಎಲ್ಲಾ ಕ್ರೈಸ್ತರು ಹಾಗೆಯೋ? ಹೌದಲ್ಲವೇ? ಯಾರೋ ಒಬ್ರು ಎಲ್ಲೋ ಒಂದು ತಪ್ಪು ಮಾಡಿರ್ತಾರೆ. ಆದರೆ ಅದರಿಂದ ಎಲ್ಲರೂ ಹೀಗೆಯೇ ಎಂದು ನಿರ್ಧರಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಬೇರೆ ದಾರಿಯೇ ಇರಲ್ಲ. ನಿಮ್ಮ ಸಂಗತಿಯೂ ಅಷ್ಟೇ ಆಗುತ್ತೆ ಅಲ್ಲವೋ? ಇತರರ ಕಡೆಗೆ ಬೆರಳು ತೋರಿಸುವುದಕ್ಕಿಂತ ಮುಂಚೆ ನಮ್ಮನ್ನು ನಾವೇ ಮೊದಲು ನೋಡಿಕೊಳ್ಳೋದಾದರೆ ಅದು ಎಷ್ಟೋ ಒಳ್ಳೆಯದಾಗಿರುತ್ತೆ. ಇತರರ ರಹಸ್ಯಗಳನ್ನು ನೋಡಬೇಕೆಂಬ ಮನಸ್ಸು ಅದು ಅಪವಿತ್ರವಾದದ್ದಾಗಿದೆ, ದುರಾತ್ಮನಿಂದ ಬಂದದಾಗಿದೆ. ಇತರರ ತಪ್ಪು ಹುಡುಕುವಂಥದ್ದು ಅದು ನಮ್ಮ ಕೆಲಸವಲ್ಲ. ದೇವರ ಮುಖಕಾಂತಿಯಲ್ಲಿ ನಮ್ಮ ಮನಸ್ಥಿತಿ ಅರಿತುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಏನ್ ಕೇಳ್ತಾ ಇದ್ದೀರೋ ಅದರ ವಿಷಯದಲ್ಲಿ ಜಾಗರೂಕರಾಗಿರಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನುಷ್ಯರ ಮಾತುಗಳನ್ನೇ ಕೇಳ್ತಿದ್ದೇವೆ, ಅಡ್ವರ್ಟೈಸ್ಮೆಂಟ್ಸ್ ಕೇಳ್ತಿದ್ದೇವೆ. ಇದನ್ನು ಕೊಂಡುಕೊಳ್ಳಿರಿ, ಅದನ್ನು ಕೊಂಡುಕೊಳ್ಳಿರಿ, ಬೈ ಒನ್ ಆ್ಯಂಡ್ ಗೆಟ್ ಒನ್ ಫ್ರೀ. ಹೌದಲ್ಲವೇ? 50% ಡಿಸ್ಕೌಂಟ್, 70% ಡಿಸ್ಕೌಂಟ್. ಹೀಗೆ ಇಂತಹ ಅಡ್ವರ್ಟೈಸ್ಮೆಂಟ್ಸ್ ನೋಡಿ ಹೇಗಾದರೂ ಮಾಡಿ ಅದನ್ನು ಸಂಪಾದಿಸಬೇಕು ಎಂದು ಅದಕ್ಕಾಗಿಯೇ ಪ್ರಯತ್ನ ಪಡ್ತಿದ್ದೇವೆ ಹೊರತು, ಸಾಲ ಮಾಡ್ತಿದ್ದೇವೆ, ಕ್ರೆಡಿಟ್ ಕಾರ್ಡ್ ಬಳಸ್ತಿದ್ದೇವೆ ಹೊರತು, ಅವಶ್ಯಕವಿಲ್ಲದವುಗಳೆಲ್ಲ ತಂದು ಮನೆಯಲ್ಲಿ ತುಂಬಿಸಿಟ್ಕೊಳ್ತಿದ್ದೇವೆ ಹೊರತು ಕೊನೆಗೆ ಮನಶಾಂತಿಯಿಲ್ಲದವರಾಗಿ ಉಳ್ಕೊಳ್ತಿದ್ದೇವಲ್ಲವೇ? ಏನ್ ಕೇಳ್ತಿದ್ದೇವೆ? ಆಕರ್ಷಣೆಯ ಮಾತು ಕೇಳುವುದಕ್ಕಾಗಿ ಲಾಭ ಕಲ್ಪಿಸಿಕೊಡುವ ಮಾತುಗಳನ್ನೇ ಕೇಳಲು ಮನುಷ್ಯರು ಇಷ್ಟಪಡ್ತಾರೆ. ಆದರೆ ಒಂದು ಮಾತು ನೆನಪಲ್ಲಿಟ್ಕೊಳ್ರಿ, ಆ ಮಾತು ನಾನು ಕೇಳಿದ್ದೇನೆ ಅಷ್ಟೇ ಅಂತ ನೀವು ಅಂದ್ಕೊಳ್ಬಹುದೇನೋ, ನೀವು ಕೇಳಿರುವುದೆಲ್ಲ ಕರೆಕ್ಟಾಗಿ ನಿಮ್ಮ ಹೃದಯದೊಳಗೆ ಸೇರಿಕೊಳ್ತದೆ. ಪಾಪ ಗರ್ಭ ಧರಿಸುತ್ತದೆ ಅನ್ನುವಾಗ ಅದರ ಅರ್ಥ ಅದು ದಿನೇ ದಿನೇ ಬೆಳೆಯುತ್ತದೆ. ನೀವು ಕೇಳಿರುವಂತಹ ಮಾತುಗಳ ಪ್ರಭಾವ, ಅದರ ಕಹಿ ನಿಮ್ಮೊಳಗೆ ಹೆಚ್ಚಾಗಿ ಕಹಿಯಾದ ಬೇರು, ಕಹಿಯಾದ ಮೊಳಕೆ ಎಂದು ಏಸಾವನ ಕುರಿತು ಹೇಳಲಾಗಿದೆಯಲ್ಲವೇ? ನೋಡಿ, ಬೇರು ಇರುವಾಗ ಅದು ಹಾಗೆ ಮೊಳಕೆ ಒಡೆಯುತ್ತೆ, ತಕ್ಷಣವೇ ಕಾಣಿಸಿಕೊಳ್ಳದೇ ಇರಬಹುದು. ಆದರೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಬೇರಿರುವುದಾದರೆ ಒಂದಲ್ಲ ಒಂದು ದಿವಸ ಚಿಗುರಿಸಿ ಬೆಳೆಯುತ್ತದೆ. ಅದರ ಫಲಗಳು ಬಹಳ ಕಹಿಯಾಗಿರುತ್ತವೆ. ಈ ದಿನ ಯಾವ ಆಸೆಗಳನ್ನು, ಕೋರಿಕೆಗಳನ್ನು ನಾವು ನೆರವೇರಿಸಿಕೊಳ್ಳಲು ಪ್ರಯತ್ನಿಸ್ತಿದ್ದೇವೆ, ಏನು ಕೇಳ್ತಾ ಇದ್ದೇವೆ ಎಂದು ಜಾಗರೂಕರಾಗಿರಬೇಕು. ನೀವೇನು ಕೇಳ್ತಾ ಇದ್ದೀರೋ ಅದರ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಯೇಸು ಹೇಳಿರುವ ಮಾತಾಗಿದೆ. ಅದನ್ನೇ ಈ ದಿನ ನಿಮಗೆ ಹೇಳ್ತಿದ್ದೇನೆ. ಈ ದಿನ ಸಾಯಂಕಾಲದವರೆಗೂ ನೀವು ಕೇಳ್ತಾ ಇದ್ದೀರಿ. ಏನನ್ನು ಕೇಳ್ತಾ ಇದ್ದೀರಿ? ಜಾಗರೂಕರಾಗಿ ನೋಡಿಕೊಳ್ಳಿರಿ. ಹಾಗಾದರೆ ಏನು ಅನ್ನುತ್ತೀರೋ? ಟಿವಿ ಆಫ್ ಮಾಡಿ, ಟರ್ನ್ ಆಫ್ ಮಾಡಿರಿ. ನಿಮ್ಮ ಸೆಲ್ಫೋನನ್ನು ಸ್ವಿಚ್ ಆಫ್ ಮಾಡಿ ಬಿಡಿರಿ. ಒಂದು ವೇಳೆ ನೀವಿರುವ ಆಫೀಸ್ನಲ್ಲಿ ನಿಮಗೆ ಗಲಿಬಿಲಿ ಉಂಟಾಗುವುದಾದರೆ ಮೂವ್ ಆನ್. ಧರ್ಮ ನಿಂದಕರೊಡನೆ ಕೂತುಕೊಳ್ಳಬಾರದು, ದುಷ್ಟರ ಆಲೋಚನೆಯಂತೆ ನಡೆಯಬಾರದು, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು. ಅಲ್ಲಿಂದ ಹೋಗಿರಿ ಒಂದು ಮೂಲೆಗೆ. ನೀವು ದೇವರ ಮಾತು ಕೇಳಲು ಬೈಬಲ್ ತೆರೆದು ಓದಿ ನೋಡಿರಿ, ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ. ಈ ದಿನ ಕೇಳಿರುವ ಮಾತುಗಳಿಂದ ನನ್ನ ಮನಸ್ಸು ಕಳವಳಗೊಂಡಿತು. ಇಂಥವರ ಮಾತು ಕೇಳಿದ್ದಕ್ಕೆ ನನಗೆ ಭಯ ಹಿಡಿದಿತ್ತು. ಅದು ನೋಡಿದ ಕ್ಷಣದಿಂದ ನನಗೆ ಆಸೆ ಉಂಟಾಯಿತು ಎಂದು ಈ ದಿನ ಅನೇಕ ಜನರು
ಅಂತಹ ದುರಾಸೆಯಿಂದ ತುಂಬಿಕೊಂಡಿದ್ದವರಾಗಿ ಪಾಪವನ್ನು ಗರ್ಭಧರಿಸುತ್ತಾ ಕೊನೆಗೆ ಭಯಂಕರವಾದ ಮರಣಕ್ಕೆ ಗುರಿಯಾಗ್ತಿದ್ದಾರೆ. ಯೇಸುವಿನ ಮಾತುಗಳು ಜೀವದ ಬುಗ್ಗೆಯಾಗಿವೆ. ನಾನು ನಿಮಗೆ ಕೊಡುವ ಆಹಾರ. ಯೇಸು ಹೇಳ್ತಾರೆ, ಇದನ್ನು ಭುಜಿಸುವವನು ಎಂದಿಗೂ ಮರಣದವರೆಗೂ ಹಸಿವೆ ಆಗುವುದಿಲ್ಲ ಎಂದು ಯೇಸು ಹೇಳಿದ್ದಾರೆ. ತೃಪ್ತಿಯುಂಟು ಮಾಡುವ ಮಾತುಗಳು, ಮರಣದಿಂದ ತಪ್ಪಿಸುವಂತಹ ಯೇಸುವಿನ ಮಾತುಗಳನ್ನು ಓದಿರಿ, ಕೇಳಿರಿ, ದೇವರೊಂದಿಗೆ ಮಾತಾಡಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ಈ ಉದಯ ಕಾಲ ಸಮಯದಲ್ಲಿ ನಾವು ಕೂಡಿ ಬಂದಿದ್ದೇವೆ. ನಿಜವೇ ಈ ಲೋಕವೆಲ್ಲ ಶಬ್ದದಿಂದ ಕೂಡಿದೆ. ಎಲ್ಲಿ ನೋಡಿದ್ರೂ ಕೂಡ ಹೊರದೇಶಗಳಲ್ಲಿ ಭೂಕಂಪ, ಅನೇಕ ವಿಧವಾದ ಪ್ರಕೃತಿ ವಿಕೋಪದ ವಾರ್ತೆಗಳನ್ನು ಕೇಳ್ತಿದ್ದೇವೆ. ಎಷ್ಟೋ ಗಲಿಬಿಲಿ ನೋಡ್ತಿದ್ದೇವೆ. ಎಷ್ಟೋ ಮನುಷ್ಯರು ಅನೇಕ ವಿಧದಲ್ಲಿ ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ಳುವುದನ್ನು ನೋಡ್ತಿದ್ದೇವೆ. ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಳ್ಳುವುದನ್ನು ನೋಡ್ತಿದ್ದೇವೆ. ಇಂತಹ ವಿಮರ್ಶೆಗಳಿಂದ, ಇಂತಹ ಕಹಿಯಾದ ಮಾತುಗಳಿಂದ, ಇಂತಹ ನೆಗೆಟಿವಿಟಿಯಿಂದ ನಾವು ಕೂಡ ತುಂಬಲ್ಪಡಲಾರದ ಹಾಗೆ ನಮ್ಮ ಹೃದಯಗಳಲ್ಲಿ ದೇವರೇ ನಿಮ್ಮ ಮಾತುಗಳನ್ನೇ ಭದ್ರಪಡಿಸಿಕೊಳ್ಳುವಂತೆ ಸಹಾಯ ಮಾಡಿರಿ. ಕಿವಿಯುಳ್ಳವನು ಕೇಳಲಿ ಎಂದು ನೀವು ಹೇಳಿದಿರಲ್ಲವೇ? ಎಂಥದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಾನು ಯೇಸುವಿನ ಮಾತು ನಾನು ಕೇಳಬೇಕು ಎಂದು ಕೇಳುವುದಕ್ಕಾಗಿ ಕೇಳುವ ಕಿವಿಯನ್ನು ಮತ್ತು ಗ್ರಹಿಸಿಕೊಳ್ಳುವ ಹೃದಯವನ್ನು ನಮಗೆ ದಯಪಾಲಿಸಿರಿ. ನಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಿರಿ. ನಿಮ್ಮ ಮಾತುಗಳು ನಮಗೆ ನಿತ್ಯ ಜೀವ ಕೊಡುವಂಥದ್ದಾಗಿರೋದ್ರಿಂದ, ಸಮಾಧಾನ ಸಂತೋಷ ಉಂಟು ಮಾಡುವಂಥವುಗಳಾಗಿರೋದ್ರಿಂದ, ನಿಮ್ಮ ಮುಂದೆ ಪಾಪ ಮಾಡಲಾರದಂತೆ ನಮ್ಮ ಹೃದಯಗಳಲ್ಲಿ ನಿಮ್ಮ ಮಾತುಗಳನ್ನು ಇಟ್ಕೊಳ್ಳುವ ಹಾಗೆ, ನಾವು ಬಾಯಿ ತೆರೆದರೆ ಲೋಕದ ಮಾತುಗಳನ್ನಾಡದೆ ಯೇಸುವಿನ ಮಾತುಗಳನ್ನೇ ನುಡಿಯುವ ಹಾಗೆ ಪ್ರೀತಿಯಿಂದ ಕೂಡಿರುವ ಕೃಪಾಸಹಿತವಾದ ಉಪ್ಪು ಬೆರೆಸಿರುವಂತೆ ನಮ್ಮ ಸಂಭಾಷಣೆ ಇರುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಯಾವ ಸ್ಥಳದಿಂದ ವೀಕ್ಷಿಸ್ತಾ ಇದ್ದೀರೆಂದು ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಅಷ್ಟು ಮಾತ್ರವಲ್ಲ, 8939731313 ನಂಬರಿಗೆ ಹಾಗೂ ಇತರ ದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ಪ್ರೈಸ್ ರಿಪೋರ್ಟ್ಸ್ಗಳನ್ನು ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರವಾಗಲಿ ವಾಟ್ಸಪ್ ಮಾಡಿರಿ. ಅವೆಲ್ಲವುಗಳನ್ನು ನಾವು ಪರಿಶೀಲಿಸ್ತಿದ್ದೇವೆ, ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ತನ್ನ ಅದ್ಭುತ ಕಾರ್ಯ ಮಾಡ್ತಾರೆ. ನಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳೋಣ. ದೇವರ ಮಾತುಗಳಿಂದ ನಮ್ಮ ಹೃದಯ ತುಂಬಿಸಿಕೊಳ್ಳೋಣ. ಆತನ ಬರೋಣಕ್ಕಾಗಿ ಕಾದು ಎದುರು ನೋಡುವವರಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸುವುದನ್ನು ಕಲಿತುಕೊಳ್ಳೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಎಲ್ಲ ಕ್ರೈಸ್ತಿಯ ವಿಶ್ವಾಸಿಗಳಿಗೆ ಒಂದು ಶುಭವಾರ್ತೆ. ನಿಮ್ಮೆಲ್ಲರಿಗೋಸ್ಕರ ಒಂದು ದಿನದ ವಿಶೇಷವಾದ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ದಿನಾಂಕ ಏಪ್ರಿಲ್ 10ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ. ಸ್ಥಳ ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಮಿತ್ರಾಲಯ ಗರ್ಲ್ಸ್ ಸ್ಕೂಲ್, ಕಾರ್ಪೊರೇಷನ್ ಸರ್ಕಲ್, ಬೆಂಗಳೂರು. ಹೆಚ್ಚಿನ ವಿವರಗಳಿಗಾಗಿ 8939393939 ನಂಬರ್ಗೆ ಸಂಪರ್ಕಿಸಿರಿ. ಈ ಒಂದು ದಿನದ ಗೆಟ್ ಟುಗೆದರ್ನಲ್ಲಿ ತಪ್ಪದೆ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ.